ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಒಳಗಡೆ ನಮಗೆ ಬೇಕಾಗಿರುವಂತ ರೀತಿಯಲ್ಲಿ ಅಂದ್ರೆ ಆಫೀಸಿಯಲಿ ಫಾರ್ಮೆಟ್ ಒಳಗಡೆ ನಾವು ಲೆಟರ್ ಗಳನ್ನ ಯಾವ ರೀತಿಯಾಗಿ ಟೈಪಿಂಗ್ ಮಾಡಬಹುದು, ಇವತ್ತು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವ ರೀತಿಯಾಗಿ ಆಫೀಸಿಯಲಿ ಒಂದು ಫಾರ್ಮೆಟ್ ಅನ್ನ ಒಂದು ಲೆಟರ್ ರೆಡಿ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಒಂದು ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಆ ಒಂದು ಸಾಫ್ಟ್ವೇರ್ ಒಳಗೆ ನಾವು ಏನ್ ಮಾಡಬೇಕಾಗಿದೆ, ಇವತ್ತು ಏನ್ ಮಾಡಬೇಕಾಗಿದೆ, ಒಂದು ಲೆಟರ್ ಟೈಪಿಂಗ್ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ. ಇವತ್ತು ಆಫೀಸಿಯಲ್ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಪ್ರೈವೇಟ್ ಗಳಲ್ಲಿ ಆಗಿರ್ಬೋದು, ನಿಮಗೆ ಬೇಕಾಗಿರುವಂತಹ ಲೆಟರ್ಸ್ ಗಳಾಗಿರ್ಬೋದು. ಯಾಕಂದ್ರೆ ಬಹಳಷ್ಟು ಮಂದಿ ಕಂಪ್ಯೂಟರ್ ಕಲ್ತಿರ್ತೀವಿ, ಬಟ್ ಲೆಟರ್ ಟೈಪ್ ಮಾಡುವಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ತಪ್ಪುಗಳನ್ನು ಕೂಡ ಮಾಡ್ತೀವಿ. ಅಂದ್ರೆ ಮಾರ್ಜಿನ್ಸ್ ಆಗಿರ್ಬೋದು, ಅಲೈನ್ಮೆಂಟ್ ಮಾಡುವಂತ ವಿಧಾನ ಆಗಿರ್ಬೋದು, ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕನ್ನುವಂಥದ್ದಾಗಿರ್ಬೋದು, ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಫಿಕೇಶನ್ ಆಗ್ಬಿಡುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ಸಾಫ್ಟ್ವೇರ್ ಒಳಗಡೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡ್ಕೊಂಡಾಗ ನಾವು ಮೊದಲಿಗೆ ತಿಳ್ಕೊಬೇಕಾಗಿದೆ, ಇಲ್ಲಿ ಎಲ್ಲ ಟೈಪ್ ಮಾಡಿ ಪ್ರಿಂಟ್ ಅನ್ನ ತೆಗೆದಾಗ ಯಾವ ಸೈಜ್ ಒಳಗೆ ಬರ್ತದೆ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಮೊದಲಿಗೆ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಪೇಜ್ ಲೇಔಟ್ ಒಳಗೆ ಹೋಗಿ ಅಥವಾ ಇಲ್ಲಿಂದ ಪೇಜ್ ಸೈಜ್ ಅಂತ ಬರುತ್ತೆ. ಅವಾಗ ಈ ಒಂದು ಪೇಜ್ ಯಾವ ಸೈಜ್ ಒಳಗದ, ಯಾಕಂದ್ರೆ A4 ಸೈಜ್ ಒಳಗಿದ್ರೆ ಕರೆಕ್ಟ್ ಆಗಿ ಫಾರ್ಮೆಟ್ ಒಳಗ ಪ್ರಿಂಟ್ ಬರ್ತದೆ. ಯಾವುದೋ ಒಂದು ಸೈಜ್ ಒಳಗೆ ಇಟ್ಕೊಂಡು ನೀವು ಕೆಲಸ ಮಾಡಿ ಪ್ರಿಂಟ್ ತೆಗೆದ್ರೆ ಅದು ಸರಿಯಾಗಿ ಪ್ರಿಂಟ್ ಬರುವುದಿಲ್ಲ. ಹಂಗಾಗಿ ಮೊದಲಿಗೆ ನೀವೇನ್ ಮಾಡಬೇಕು, A4 ಸೈಜ್ ಒಳಗ ಪೇಪರ್ ಇಟ್ಕೋಬೇಕು. ಇಟ್ಟಾದ್ಮೇಲೆ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ರೂರಲ್ ಅಂತ ನಾವು ಕರಿತೀವಿ. ಅಂದ್ರೆ ಮಾರ್ಜಿನ್ಸ್ ಅಡ್ಜಸ್ಟ್ಮೆಂಟ್ ಮಾಡುವಂತ ಒಂದು ಸ್ಕೇಲ್ ಅಂತಾನು ಕೂಡ ಹೇಳ್ತೀವಿ. ಈ ವೈಟ್ ಏರಿಯಾ ಎಷ್ಟು ಕಾಣಿಸ್ತಾ ಇದೆ ಇದರ ಒಳಗೆ ಮಾತ್ರ ನಾವೇನ್ ಮಾಡ್ತೀವಿ ಅಂದ್ರೆ ಇಷ್ಟು ಏರಿಯಾದೊಳಗೆ ಮಾತ್ರ ನಮ್ಗೆ ಟೈಪಿಂಗ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇಷ್ಟು ಏರಿಯಾ ಇದೆಯಲ್ಲ ಅದು ಬ್ಲೆಂಡ್ ಆಗಿರುತ್ತೆ, ಅಂದ್ರೆ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುವುದಿಲ್ಲ. ಹೆಂಗ್ರಿ ಸರ್ ಹಂಗೆ ಹೇಳ್ತೀರಿ, ಅದನ್ನು ಕೂಡ ನಾ ಟೈಪ್ ಮಾಡ್ಬೋದಲ್ರಿ ಅಂತ ಅಂದ್ರ ಇಲ್ಲಿ ನಾವು ಮಾರ್ಜಿನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಗೊತ್ತಾಗ್ತದ? ಇಲ್ಲಿ ಸರ ಬಹಳಷ್ಟು ಜಾಗ ಉಳಿತದ ಸೈಡಿಗೆ ಅಂದ್ರೆ ನಾವು ಕರೆಕ್ಟ್ ಆಗಿ ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಬೇಕಾಗಿತ್ತು ಅಂದ್ರೆ ಇಲ್ಲಿ ಆಫೀಸಿಯಲ್ ನಾರ್ಮಲ್ ಬಿಟ್ಟು ನ್ಯಾರೋ ಮಾಡ್ಕೊಂಡ್ರೆ ಏನಾಗ್ತದೆ, ಇನ್ನೂ ಸ್ವಲ್ಪ ಕಡಿಮೆ ಬಂದ್ಬಿಡ್ತದೆ. ನೋಡ್ಬೋದು ಇಲ್ಲಿಂದ, ಗೊತ್ತಾಗ್ತದ? ಹಂಗಾಗಿ ನ್ಯಾರೋ ಒಳಗೆ ಮಾಡಬಾರ್ದು. ನಾವು ನಾರ್ಮಲ್ ಒಳಗಡೆ ಯಾವುದೇ ಲೆಟರ್ಸ್ ಗಳನ್ನ ಇಲ್ಲಿ ಮಾರ್ಜಿನ್ ನಾರ್ಮಲ್ ಇಟ್ಕೊಂಡು ಇಷ್ಟು ಜಾಗ ಬಿಟ್ಟು ಇದರ ಒಳಗಡೆನೆ ಟೈಪ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಕನ್ನಡದೊಳಗೆ ಟೈಪ್ ಮಾಡ್ಬೇಕಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ನೀವು ಸ್ಟಾರ್ಟ್ ಒಳಗೆ ನಿಮ್ ಕಂಪ್ಯೂಟರ್ ಒಳಗ ಸ್ಟಾರ್ಟ್ ಒಳಗೆ ಹೋಗಿ ನುಡಿ ಅನ್ನುವಂತ ಒಂದು ಸಾಫ್ಟ್ವೇರ್, ಕನ್ನಡ ಒಂದು ಸಾಫ್ಟ್ವೇರ್ ವನ್ನ ನೀವು ಏನ್ ಮಾಡ್ಕೋಬೇಕು, ನುಡಿ ಡೈರೆಕ್ಟ್ ಅನ್ನುವಂತ ಸಾಫ್ಟ್ವೇರ್ ವನ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರ ಏನ್ ಮಾಡ್ಬೇಕು, ಟೈಪ್ ಮಾಡ್ಬೇಕು ಇಲ್ಲಿ ಕನ್ನಡದೊಳಗ. ಅವಾಗ ಹೋಮ್ ಮೆನು ಒಳಗೆ ಹೋಗಿ ಇಲ್ಲಿಂದ ಅಕ್ಷರಗಳ ವಿನ್ಯಾಸವನ್ನ ಅಂದ್ರೆ ಕನ್ನಡ ಅಕ್ಷರವನ್ನ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸೈಜ್ ಅನ್ನ ದೊಡ್ಡ ಮಾಡ್ಕೊಂಡು ಈಗ ಬರಿಬೇಕಾಗಿದೆ ನಮ್ಗೆ ಕನ್ನಡ ಸಂಪೂರ್ಣವಾಗಿ. ಗೆ ಅಂತ ಬತ್ತಾ, ಈಗ ಏನ್ ಮಾಡ್ಬೇಕಾಗಿದೆ, ಗೆ ಅಂತ ಬತ್ತು, ಕೆಳಗಡೆ ಬರಿಬೇಕಾಗಿದೆ ಮಾನ್ಯ ಅಂತ ಬರಿಬೇಕಾಗಿದೆ ರೀ ಸರ್. ಮಾನ್ಯ ನಿರ್ದೇಶಕರು ಅಂತ ಬರಿಬೇಕಾಗಿದೆ, ಹೌದಾ? ಮಾನ್ಯ ನಿರ್ದೇಶಕರು ಅಂತ ಬರ್ದೀನಿ. ಮಾನ್ಯ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ, ಹೌದಾ? ನಾನೇನ್ ಮಾಡ್ತೀನಿ, ಬೆಳಗಾವಿ ಇವರಿಗೆ ಅಂತ ಟೈಪ್ ಮಾಡ್ಕೊಡಿ, ಹೌದಾ? ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಅಂತ ನಾನು ಟೈಪ್ ಮಾಡಿದ್ದೀನಿ, ಹೌದಾ? ಈ ರೀತಿಯಾಗಿ ಟೈಪ್ ಆದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಸರ್, ಮ್ಯಾಲ ಇಷ್ಟು ಜಾಗ ಬಿಡಾಕತ್ತಿರಲ್ರಿ, ನಾವು ಲೆಟರ್ ಪ್ಯಾಡ್ ಮೇಲೆ ಟೈಪ್ ಮಾಡ್ಬೇಕಾಗಿದ್ರೆ ಏನೋ ಬಂದ್ಬಿಡ್ತದ. ಮತ್ ಒಳಗ ಲೆಟರ್ ಪ್ಯಾಡ್ ಇದ್ದು ಅಂದ್ರೆ ತಮ್ಮ ಮ್ಯಾಲ ಏನ್ ಮಾಡಿರ್ತೀವಿ, ಎಷ್ಟು ಒಂದು ಡಿಸೈನ್ ಮಾಡ್ಕೊಂಡಿರ್ತೀವಿ ಲೆಟರ್ ಪ್ಯಾಡ್ ಮೇಲೆ, ಯಾವುದೋ ಒಂದು ಸಂಘಟನೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಬಟ್ ಲೆಟರ್ ಪ್ಯಾಡ್ ಮೇಲೆ ಟೈಪ್ ಮಾಡಂಗಿತ್ತಂದ್ರ ಏನ್ ಮಾಡ್ರಿ, ಇದಕ್ಕ ಕೆಳಗಿಳಿಸ್ಕೋರಿ. ಕೆಳಗಿಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಗೆ ಹಿಂದಿನ ಸೈಡ್ ಮೌಸ್ದಿಂದ ಕರ್ಸರ್ ತಗೊಂಡು ಎಂಟರ್ ಹೊಡೀರಿ, ಕೆಳಗೆ ಬರ್ತದೆ. ಇಷ್ಟು ಸಾಕಲ್ಲ, ನಿಮ್ಮ ಲೆಟರ್ ಪ್ಯಾಡ್ ಒಳಗೆ ನಿಮ್ಮ ಮೇಲೆ ವಿಷಯ ಟೈಪ್ ಬಂದ್ಬಿಡ್ತದೆ ಆಟೋಮೆಟಿಕ್ ಪ್ರಿಂಟ್. ನೀವು ಪ್ರಿಂಟ್ ಮಷಿನ್ ಒಳಗೆ ನಿಮ್ಮ ಲೆಟರ್ ಪ್ಯಾಡ್ ಹಾಕಿದ್ರೆ ಬರ್ತದೆ, ಹಾಕ್ಲಿಲ್ಲ ಅಂದ್ರೆ ಬರುವುದಿಲ್ಲ, ಖಾಲಿನೇ ಬಂದ್ಬಿಡ್ತದೆ ಅದು. ಗೊತ್ತಾಗ್ತದ? ಇಷ್ಟು ಇಟ್ಕೋರಿ. ಇಲ್ಲಿ ಲೆಟರ್ ಪ್ಯಾಡ್ ಇಲ್ಲ ಸರ್ ಅಂದ್ರೆ ನೀವು ಸ್ವಲ್ಪ ಈ ರೀತಿಯಾಗಿ ಇಷ್ಟು ಇಟ್ಕೊಂಡ್ಬಿಡ್ರಿ. ಅಂದ್ರೆ ಮ್ಯಾಲೂ ಅಷ್ಟು ಗ್ಯಾಪ್ ಕೊಡಬಾರ್ದು, ಕೆಳಗೂ ಅಷ್ಟು ಗ್ಯಾಪ್ ಕೊಡಬಾರ್ದು, ಸ್ವಲ್ಪ ಇಷ್ಟು ತಗೊಂಡ್ಬಿಡ್ಬೇಕು. ಮತ್ತೆ ಇನ್ನೊಂದು ಏನಾಗ್ತದೆ, ಗೇಟ್ ಕೆಳಗೆ ಬಹಳಷ್ಟು ಮಂದಿ ಅಂದ್ರೆ ಈ ಮಂದಿ ಅಂತೀವಿ ನೋಡಿ, ಗ್ಯಾಪ್ ಕಾಣಿಸಾಕತ್ತೆ ನಮ್ಗೆ, ಹೌದಾ? ಇಷ್ಟೊಂದು ಗ್ಯಾಪ್ ಕಾಣಿಸ್ತಾ ಇದೆ, ಇಷ್ಟು ಗ್ಯಾಪ್ ನಮ್ಗೆ ಬ್ಯಾಡ್ರಿ ಸರ್, ಸ್ವಲ್ಪ ಹತ್ತಿ ಆಗ್ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿ ಇಲ್ಲಿಂದ 0.1 ಮತ್ತೆ ಇದಕ್ಕಿಂತ ಸ್ವಲ್ಪ ಅಂದ್ರೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಸಂಪೂರ್ಣವಾಗಿ ತೆಗೆದ್ಬಿಟ್ಟಿನಿ. ಈಗ ಎಂಟರ್ ಮಾಡ್ಕೋರಿ. ಈಗ ಮಾಡ್ತಿದ್ದಾನೆ. ಮತ್ತೆ ವಿಷಯ ಬರಿಬೇಕಾಗಿದೆ, ಹೌದಾ? ವಿಷಯ ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಎಂಟರ್ ವಿಷಯ ಅಂತ ಬರಿಬೇಕಾಗಿದೆ, ಹೌದಾ? ವಿಷಯ ಬರಿಬೇಕಾಗಿದೆ. ಅವಾಗ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ವಿಷಯ ಬರಿಬೇಕಾಗಿದೆ. ಅವಾಗ ಇದನ್ನ ಈ ರೀತಿಯಾಗಿ ಇಟ್ಕೋರಿ.
ವಿಷಯ ಇಲ್ಲಿಂದಾನೇ ಟೈಪ್ ಆಗೋದಿದ್ದು ನನಗಿದು ಇಲ್ಲಿಂದಾನೇ ಟೈಪ್ ಮಾಡಿದ್ವಿ, ನನ್ಗೆ ಇಲ್ಲಿ ಬೇಕಾಗಿಲ್ಲ, ಇದು ವಿಷಯ ಇಲ್ಲಿ ಬರ್ಬೇಕು, ಇಲ್ಲಿ ಮುಂದೆ ಬರಬೇಕು. ಅವಾಗ ಇಲ್ಲಿ ಮೇಲೆ ಒಂದು 2 ಪಾಯಿಂಟ್ ಕಾಣಿಸ್ತವೆ ನೋಡಿ, ಇದು ಒಂದು ಕೆಳಗಿನ ಒಂದು ಪಾಯಿಂಟ್ ಕಾಣಿಸ್ತದೆ. ಅವಾಗ ಏನ್ ಮಾಡ್ಬೇಕು, ಈ ಮ್ಯಾಲಿನ ಪಾಯಿಂಟ್ ಏನ್ ಮಾಡ್ತದೆ, ನನಗೆ ಅಕ್ಷರ ಮುಂದಕ್ಕೆ ತಗೊಂಡ್ಬರ್ತದೆ. ಕೆಳಗಿನ ಪಾಯಿಂಟ್ ನೆಕ್ಸ್ಟ್ ಅಕ್ಷರ ನೀವು ಏನ್ ಮಾಡ್ತೀರಲ್ಲ ಅದು ಅಲ್ಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಹಂಗಾಗಿ ನಾನು ಏನ್ ಮಾಡ್ತೀನಿ, ಇದನ್ನು ಕೂಡ ಏನ್ ಮಾಡ್ತೀನಿ, ಇಷ್ಟನ್ನ ಮುಂದ್ಗಡೆ ತಗೊಂಡು ಹೋಗ್ತೀನಿ. ಈಗ ಇದು ಇಲ್ಲೇ ಇರಲಿ, ಇದೇನು ವಿಷಯ ಐತೆ ಇದು ಇಷ್ಟೇ ಇರಲಿ, ಮುಂದೆ ಅಕ್ಷರ ಏನ್ ಮಾಡ್ತೀನಿ, ಇದರ ಮುಂದೆ ನಾನೇನ್ ಮಾಡ್ತೀನಿ, ಬರೀಲಿಕ್ಕೆ ಶುರು ಮಾಡ್ತೀನಿ. ನೋಡ್ರಿ ಆಟೋಮೆಟಿಕ್ ಆಗಿ ನಾನೇನ್ ಬರ್ದೆ, ವಿಷಯ ಒಂದು ಫಾರ್ಮೆಟ್ ಒಳಗೆ ಬದುಕುತ್ತಿಲ್ಲ ಅದ, ಮತ್ತೆ ಎಂಟರ್ ಮಾಡ್ಕೋತೀನಿ. ಈಗ ಅಂದ್ರೆ ಈ ಒಂದು ಲೈನ್ ಮತ್ತೆ ಈ ಒಂದು ಲೈನ್ ನೀವು ತಂದಿಟ್ಟಾಗ ಈ ಒಂದು ಲೈನ್ ಮುಂದ್ಗಡೆನೆ ಅಕ್ಷರ ಇದರ ಕೆಳಗಡೆನೆ ಆಟೋಮೆಟಿಕ್ ಆಗಿ ಬಂದಿರ್ತಾವ. ಮತ್ತೆ ಎಂಟರ್ ಮಾಡ್ಕೋತೀನಿ. ಮಾನ್ಯರೇ ಬರಿಬೇಕಾಗಿದೆ ನನಗೆ, ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಎಂಟರ್ 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 ಎಂಟರ್. ಓಕೆ, ಮಾನ್ಯರೇ ಅಂತ ಬರೀತೀನಿ, ಮತ್ತೆ ಆಪ್ಷನ್ಸ್ ಇಲ್ಲಿಂದ ಒಂದು ಕಾಮ ಕೊಟ್ಬಿಡ್ತೀನಿ. ಹೌದಾ, ಮಾನ್ಯರೇ ಅಂತ ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ. ಮಾನ್ಯರೇ, ಇನ್ನೊಂದು ಸ್ವಲ್ಪ ಚೇಂಜ್, ಮಾನ್ಯರೇ ಅಂತ ಬರ್ದೆ. ಇದನ್ನ ಏನ್ ಮಾಡ್ಬೇಕು, ಈ ಕಡೆ ತಗೊಂಡು ಹೋಗ್ಬೇಕಂದ್ರೆ ಈ ಮಾರ್ಜಿನ್ ನೋಡ್ರಿ, ಇಲ್ಲಿ ಬಂದಿತ್ತಿರ್ತದೆ ಇದು, ಇದನ್ನ ಸರ್ಸ್ಕೋರಿ ಇಲ್ಲಿಗೆ ತಂದಿಡ್ರಿ, ಆಟೋಮೆಟಿಕ್ ಹೋಗ್ತದೆ. ಇದನ್ನು ಕೂಡ ಏನ್ ಮಾಡ್ಬೇಕು, ಇಲ್ಲಿಗೆ ತಂದು ಬಿಟ್ಟು ಬಿಡಬೇಕು. ಅಂದ್ರೆ ಎರಡಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಇವುಗಳನ್ನ ತಂದು ವಾಪಸ್ ಅಲ್ಲಿಗೆ ತಂದು ಬಿಟ್ಟು ಬಿಡಬೇಕು. ಅದು ಆಗ್ಲಿದ ಅಲ್ಲಿ ಸೆಟ್ಟಿಂಗ್ ಆಯ್ತು ಅಂದ್ರೆ ವಾಪಸ್ ತಂದು ಇದನ್ನ ಇಲ್ಲಿ ಇಟ್ಬಿಡ್ಬೇಕು. ಮಾನ್ಯರೇ ಅಂದ್ರೆ ಇದರದ್ದು ಫಾರ್ಮೆಟೇ ಬೇರೆ, ಇದರ ಫಾರ್ಮೆಟೇ ಬೇರೆ. ಮಾನ್ಯರೇ ಅಂತ ಕೆಳಗಿಟ್ಕೊಂಡು ಈಗ ಸ್ವಲ್ಪ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಕಂಟ್ರೋಲ್ ವಿ ಮಾಡ್ಕೊರಿ. ವಿಷಯ ಇದನ್ನ ಹಿಂಗ್ ಬಂದಿದೆ, ಇದನ್ನ ಏನ್ ಮಾಡ್ಬೇಕು, ವಾಪಸ್ ನೀವು ಇದನ್ನ ತಗೊಂಡು ಹೋಗ್ಬಿಡ್ರಿ ಇಲ್ಲಿಂದ. ಅಂದ್ರೆ ನಾನು ಕಾಪಿ ಪೇಸ್ಟ್ ಮಾಡ್ಕೋತಾ ಆದ್ರೆ ಒಂದ್ ಕಡೆ ಬರ್ದಿರೋದನ್ನೇ ತಂದು ತೋರಿಸ್ತಾ ಇದೆ ನಿಮ್ಗೆ. ಹಂಗಾಗಿ ಆ ರೀತಿಯಾಗಿ ಬರ್ತಾ ಇದೆ. ಇವು ಅಲೈನ್ಮೆಂಟ್ ಅನ್ನ ಯಾವ ರೀತಿ ಕರೆಕ್ಟ್ ಆಗಿ ಇಷ್ಟು ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು. ಇದಕ್ಕೆ ಪೇಸ್ಟ್ ಮಾಡ್ಕೊರಿ. ಸಾರಿ, ಇದನ್ನೇ ನೀವೇನ್ ಮಾಡ್ಬೋದು, ಇನ್ನೊಂದ್ಸರ್ತಿ ಕಾಪಿ ಮಾಡ್ಕೋಬಹುದು. ಇಲ್ಲಿಂದ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇದೇ ರೀತಿಯಾಗಿ ನೀವೇನ್ ಮಾಡ್ಬೋದು, ಲೆಟರ್ಸ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬಹುದು. ಹೌದಾ ಸರ್, ಈ ರೀತಿಯಾಗಿ ಬಂದಿದೆ. ಆದ್ರೂ ಕೂಡ ಇಲ್ಲಿ ಸಾಲ್ ನೋಡ್ರಿ, ಹಿಂದೆ ಮುಂದಾಗಿ ಬೈತಾರ ಅವ್ರ ಆಫೀಸರ್ಸ್, ಕರೆಕ್ಟ್ ಆಗಿ ಬರ್ಬೇಕ. ಅವಾಗ ಏನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟಿಫೈ ಕಾಣಿಸ್ತದೆ, ಪ್ಯಾರಾಗ್ರಾಫ್ ಕರೆಕ್ಟ್ ಮಾಡ್ಕೊಂಡು ಜಸ್ಟಿಫೈ ಮೇಲೆ ಒಂದು ಕರೆಕ್ಟ್ ನೀಟ್ ಬರ್ಬೇಕು. ಇದನ್ನು ಕೂಡ ಕರೆಕ್ಟ್ ಆಗಿ ಬರ್ಬೇಕು. ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಬಂದ್ಬಿಡ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಬೇಕು. ಲೆಟರ್ ಸುಮ್ಮನೆ ಬರ್ದು ಕಳಿಸಿ ಅಂತೇಳಿ ಅಲ್ಲದು, ಗೊತ್ತಾಗ್ತದ. ಈ ರೀತಿಯಾಗಿ ಆಫೀಸಿಯಲ್ಲಿ ಒಂದು ಲೆಟರ್ವನ್ನ ನೀವು ಈ ರೀತಿಯಾಗಿ ಶುದ್ಧವಾಗಿ ಬರಿಬೇಕಾಗ್ತದೆ. ಈಗ ಸಪೋಸ್ ಕೆಳಗಡೆ ನಮ್ಗೆ ಟೇಬಲ್ ಹಾಕ್ಬೇಕಾಗಿದ್ರಿ ಸರ್ ಅಂದ್ರೆ ಎಂಟರ್ ಮಾಡ್ಕೋರಿ. ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗ್ರಿ. ಟೇಬಲ್ಸ್ ಎಷ್ಟು ಟೇಬಲ್ ಬೇಕು ನಿಮ್ಗೆ ಅಷ್ಟು ಟೇಬಲ್ ಹಾಕೋಬಹುದು. ಇಲ್ಲಿಂದ ಏನ್ ಬರಿಬೇಕಾಗಿದೆ, ಕ್ರಮ ಸಂಖ್ಯೆ ಬರಿಬೇಕಾ, ಇಲ್ಲಿಂದ ಪ್ರೌಢಶಾಲೆ ಹೆಸರು ಬರಿಬೇಕಾ, ಪ್ರೌಢ ಶಾಲೆಯ ಹೆಸರು. ಓಕೆ, ಇಲ್ಲಿಂದ ವಿಳಾಸ ಬರಿಬೇಕಾಗಿದೆ. ಮತ್ತೇನ್ ಬರಿಬೇಕಾಗಿದೆ, ಏನ್ ಬರಿಬೇಕು ಅದನ್ನೇ ನೀವು ಸಂಪೂರ್ಣವಾಗಿ ಬರಿಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಇವುಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಶಾಲೆ ಹೆಸರು ಬರಿಬಹುದು, ವಿಳಾಸ ಬರಿಬಹುದು. ಮತ್ತೆ ಇಲ್ಲಿಂದ ಏನು ಬರಿಬೇಕಾಗಿದೆ ಅದನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ. ಹೆಸರು ಅಂತ ಬರ್ದ್ಬಿಡೋಣ, ಹೆಸರು. ಮೂಗು ಅಂತ ಬರ್ದು, ಮುಖ್ಯ ಗುರುಗಳ ಹೆಸರು ಅಂತ ಬರ್ದ್ಬಿಡ್ತೀನಿ. ಓಕೆ, ಈ ರೀತಿಯಾಗಿ ನೀವೇನ್ ಮಾಡಬಹುದು, ಫಾರ್ಮೆಟ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾಡ್ಕೋಬಹುದು. ಈ ಪಾಯಿಂಟ್ಸ್ ಹಿಡಿದು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಮತ್ತೆ 2 ಲೈನ್ ಒಳಗೆ ಬಂದಾಗ ಈ ರೀತಿಯಾಗಿ ನೀವೇನ್ ಮಾಡಬಹುದು, ಇವುಗಳನ್ನ ಸರಿಸಬಹುದು. 01, 02, 03 ಹಾಕೊಂಡ್ಬಿಡಬಹುದು. ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಅನುಕೂಲ ಪ್ರಕಾರ ಸಂಪೂರ್ಣವಾಗಿ ಹಾಕೋಬಹುದು. ಈಗ ಸಪೋಸ್ ಇವುಗಳಿಗೆ ನನಗೆ ಬಾರ್ಡರ್ ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇನ್ಸರ್ಟ್ ಒಳಗೆ ಹೋಗಿ ಪೇಜ್ ಲೇಔಟ್ ಒಳಗೆ ಇಲ್ಲಿಂದ ಪೇಜ್ ಬಾರ್ಡರ್ ಸಿಗತ್ತೆ. ಆ ಒಂದು ಬಾರ್ಡರ್ ಮೇಲೆ ನೀವೇನ್ ಮಾಡಬಹುದು, ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಬಾರ್ಡರ್ ಬಂದ್ಬಿಡ್ತದೆ. ಬಹಳ ಸಿಂಪಲ್ ಆಗಿರುವಂತದ್ದು. ಒಂದ್ ತಿಳ್ಕೊಬೇಕಿದ್ರೊಳಗ ಈ ಮಾರ್ಜಿನ್ ಇವೆರಡು ಲೈನ್ಸ್ ಗಳೇನದಾವಲ್ಲ, ಇವೆರಡು ಲೈನ್ಸ್ ಗಳನ್ನ ಅಂದ್ರೆ ಇವೆರಡು ಪಾಯಿಂಟ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ ಒಂದು ಲೆಟರ್ ವನ್ನ ಸಂಪೂರ್ಣವಾಗಿ ಟೈಪ್ ಮಾಡುವಂತದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅತ್ಯಂತ ಸರಳವಾಗಿ ನೀವು ಆಫೀಸಿಯಲಿ ಫಾರ್ಮೆಟ್ ಒಳಗೆ ನೀವೇನ್ ಮಾಡಬಹುದು, ಲೆಟರ್ ವನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೋಬಹುದು. ದಯವಿಟ್ಟು ಗೊತ್ತಾಗಿದೆ ತನ್ಕೋತಾ ಆದ್ರೆ ಯಾವ ಅಕ್ಷರಿಗೆ ಬೋಲ್ಡ್ ಬೇಕಾಗಿದೆ ಅಂದ್ರೆ ಬೋಲ್ಡ್ ಮಾಡ್ಕೋಬಹುದು. ವಿಷಯ ಬೋಲ್ಡ್ ಬೇಕಾಗಿದೆ ಅಂದ್ರೆ ಇವುಗಳಿಗೆ ಬೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಬೋಲ್ಡ್ ಬೇಕು ಅಂದ್ರೆ ಬೋಲ್ಡ್ ಅಂದ್ರೆ ಸ್ವಲ್ಪ ಹೈಲೈಟ್ ಕಾಣಿಸ್ಬೇಕಾಗತ್ತೆ. ಅಂದ್ರೆ ಈ ರೀತಿಯಾಗಿ ನೀವು ಹೈಲೈಟ್ ಕೂಡ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು ಲೆಟರ್ ವನ್ನ, ಕವರಿಂಗ್ ಲೆಟರ್ ಆಗಿರ್ಬೋದು, ನಿಮ್ಮ ಲೆಟರ್ ಪ್ಯಾಡ್ ಮೇಲೆ ಲೆಟರ್ ಆಗಿರ್ಬೋದು, ಈ ರೀತಿಯಾಗಿ ಆಫೀಸಿಯಲಿ ಒಂದು ಫಾರ್ಮೆಟ್ ಒಳಗೆ ನೀವು ಲೆಟರ್ ವನ್ನ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ಕಲಿಸಿರುವಂತಹ ವಿಧಾನ ಇಷ್ಟ ಆಗಿತ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಸಮಾಧಾನದಿಂದ ಮತ್ತೊಮ್ಮೆ ನೋಡ್ಕೊಂಡು ನೀವು ಜಸ್ಟ್ ಇವೆರಡು ಲೈನ್ಸ್ ಗಳ ಮೇಲೆ ನೀವು ಒಂದು ಗಮನವನ್ನ ಕೊಟ್ಟು ಕೆಲಸ ಮಾಡಿದ್ರೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ. ನೋಡಿ ಈ ರೀತಿಯಾಗಿ ಸರಿಸಿದ್ರೆ ಮುಂದಷ್ಟೇ ಮುಂದೆ ಹೋಗ್ತದೆ, ವಾಪಸ್ ಬಂದ್ರೆ ವಾಪಸ್ ಬರ್ತದೆ. ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು ಅಲೈನ್ಮೆಂಟ್ ಅನ್ನ ಮಾಡ್ಕೋಬಹುದು.
ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ವಿಧಾನ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಉಚಿತವಾಗಿ ಮನೆಯಲ್ಲಿ ಕುಳಿತು ಕಲಿಯಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.